ಗೋಲ್ಡನ್ ಮೆಗಾ ಸ್ಟಾರ್ ಇಸ್ ಬ್ಯಾಕ್ ಅಂತ ಹೇಳ್ಬೇಕು. ಯಾಕೆ ಅಂತಂದ್ರೆ ಏನಿದು ಗೋಲ್ಡನ್ ಸ್ಟಾರ್ ಇತ್ತು, ಯಾವಾಗ ಗೋಲ್ಡನ್ ಮೆಗಾ ಸ್ಟಾರ್ ಆಯಿತು ಅಂತ. ಲಾಸ್ಟ್ ಮೂವಿಯಿಂದಾನೆ ಗೋಲ್ಡನ್ ಮೆಗಾ ಸ್ಟಾರ್ ಅಂತ ಅನೌನ್ಸ್ಮೆಂಟ್ ಆಯಿತು. ಆದರೆ ಈ ಮೂವಿಗೆ ಕರೆಕ್ಟಾಗಿ ಸೂಟ್ ಆಗ್ತೈತೆ ಅಂತ ಅನಿಸ್ತೈತೆ. ಯಾಕೆ ಅಂತಂದರೆ ಈ ಮೂವಿ ಒಂಥರ ಡಿಫ್ರೆಂಟಾಗೇ ಕಾಣಿಸ್ತಿದೆ. ಅವರ ಫಿಲಮ್ ಜರ್ನಿಲೇ ಈ ಥರ ಕಾನ್ಸೆಪ್ಟು ನನಗೆ ಗೊತ್ತಿರಂಗೆ ಚೂಸ್ ಮಾಡಿಲ್ಲ. ಫಾರ್ ದಿ ಫಸ್ಟ್ ಟೈಮು ಗಣೇಶ್ ಅವರು ರಿಸ್ಕ್ ತಗೊಂಡು ಒಂಥರ ಡಿಫ್ರೆಂಟ್ ಸಬ್ಜೆಕ್ಟ್ ಅವ್ರಿಗೆ ಸಿಕ್ಕಿರೋದು. ಹೊಸ ಡೈರೆಕ್ಟರ್ ಅವ್ರ ಜೊತೆ ಮಾಡ್ತಿರೋದು, ಧನಂಜಯ್ ಅವ್ರ ಜೊತೆ. ಅಂದರೆ ಅವರ ಫಸ್ಟ್ ಫಿಲಮು, ಅಂದರೆ ಕೊರಿಯೋಗ್ರಫಿ ಮಾಡ್ತಿದ್ದವರು ಫಾರ್ ದಿ ಫಸ್ಟ್ ಟೈಮ್ ಗಣೇಶ್ ಅವರಿಗೆ ಫಿಲಮ್ ಮಾಡ್ತಿದ್ದಾರೆ. ಇದರಲ್ಲಿ 100% ಕಾಮಿಡಿ ಅಂತೂ ಇದ್ದೇ ಇರುತ್ತೆ. ಯಾಕೆಂತಂದರೆ ರಂಗಾಯಣ ರಘು, ಕೋಮಲ್ ಅಂತೀನಿ, ರಂಗಾಯಣ ರಘು ಅವರು, ಅದಾದಮೇಲೆ ಸಾಧು ಕೋಕಿಲ ಅವರು ಎಷ್ಟೊಂದು ದಿವಸ ಆದಮೇಲೆ ಒಟ್ಟಿಗೆ ಕೊಲಾಬ್ರೇಷನ್ ಆಗಿ ಬರ್ತಿರೋದು. ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಇದಕ್ಕೆ ದುಡ್ಡು ಹಾಕ್ತಿರೋದು ತುಂಬ ಅಂದರೆ ತುಂಬ. ನಾನಂತೂ ಸಖತ್ ಕ್ಯೂರಿಯಾಸಿಟಿಯಿಂದ ಕಾಯ್ತೇನೆ. ಯಾಕೆ ಅಂತಂದರೆ ಒಂಥರ ಡಿಫ್ರೆಂಟ್ ಜಾನರು. ಗಣೇಶ್ ಅವರು ಯಾವ ಥರ ಇದರಲ್ಲಿ ಇನ್ವಾಲ್ವ್ ಆಗಿ ಯಾವ ಥರ ಕ್ಯಾರೆಕ್ಟರ್ ಯಾವ ಥರ ಇರ್ಬೋದು, ಒಂಥರ ಡಿಫ್ರೆಂಟಾಗೇ ಕಾಣಿಸ್ತಿದೆ ತಮ್ಮನೇಲು. ನಾನಂತೂ ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಫಿಲಮ್ ಬರ್ತಿದೆ ಅಂತ ಅನ್ನಿಸ್ತೈತೆ. ಯಾಕೆ ಅಂತಂದರೆ ಪಿನಾಕ ಇಷ್ಟು ಬೇಗ ಟೀಸರ್ ಬಿಟ್ಟಿರೋದು ನನಗಂತೂ ಸಖತ್ ಕ್ಯೂರಿಯಾಸಿಟಿ, ಆಮೇಲೆ ಸಖತ್ ಖುಷಿಯಾಗಿದೆ. ನೋಡೋಣ ಬನ್ನಿ. ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನಂತೂ ಮಾತಾಡ್ತಾನೆ ಇರ್ತೀನಿ, ಸಬ್ಸ್ಕ್ರೈಬ್ ಅಂತ ಕೇಳ್ತಾನೆ ಇರ್ತೀನಿ, ನೀವಂತೂ ಸಬ್ಸ್ಕ್ರೈಬ್ ಮಾಡಲ್ಲ. ಈ ಸತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನ್ ಗುರು ಇದು ಗ್ರಾಫಿಕ್ಸ್! ಏನಿದು ರಿಯಲಿ ಯಪ್ಪ, ನಿಜವಾಗ್ಲೂ ಗಣೇಶ ಮೂವಿ ಅಂತ ಅನ್ನಿಸ್ತಾನೆ ಇಲ್ಲ. ಇದು ವಿಜುವಲಿ ಹೆವಿ ಸಗದ ಕಾಣಿಸ್ತಿದೆ ಒಂಥರ. ಫಾರ್ ದಿ ಫಸ್ಟ್ ಟೈಮ್ ಈ ಥರ ಗಣೇಶ ನೋಡ್ತಾರೆ ನಾನು. ಐ ಥಿಂಕ್ ಮಗನಿರೋ ಥರ ಎರಡು ಫ್ಯೂಚರ್ ಆ್ಯಂಡ್ ಪಾಸ್ಟ್ ಎರಡರಲ್ಲಿ ನಡೆಯೋಂಥ ಸ್ಟೋರಿ ಅನಿಸುತ್ತೆ. ಪ್ಯಾನ್ ಇಂಡಿಯಾ ರೇಂಜಿಗೆ ಲಾಂಚ್ ಆಗ್ತಿದೆ. ನಾನು ಫಸ್ಟಿಗೆ 100% ಖುಷಿ ಪಡ್ತೀನಿ. 100% ತುಂಬ ಅಂದರೆ ತುಂಬ ಖುಷಿ ಪಡೋವಂಥ ಜಾಸ್ತಿ ವಿಚಾರಗಳಿದೆ ಟೀಸರಲ್ಲಿ. ಯಾಕೆ ಅಂತಂದರೆ ಗಣೇಶ್ ಅವ್ರನ್ನ ಫಾರ್ ದಿ ಫಸ್ಟ್ ಟೈಮು ನಾವು ಈ ಥರ ಶೇಡಲ್ಲಿ ನೋಡ್ತಾ ಇರೋದು. ಯಾಕೆ ಅಂತಂದರೆ ಈ ಥರ ಶೇಡಲ್ಲಿ ಕಾಣಿಸೇ ಇಲ್ಲ. ನಮ್ಮ ಚಾಕ್ಲೇಟ್ ಬಾಯ್ ಅವರು ಒಂಥರ ಎಲ್ರೂ ಪಟಾಯಿಸೋದ್ರಲ್ಲೇ ಇಷ್ಟು ವರ್ಷ ಬ್ಯುಸಿಯಾಗಿ ಹೋಗಿದ್ರು. ಫಾರ್ ದಿ ಫಸ್ಟ್ ಟೈಮ್ ವಾರಿಗೆ ಅಂತ ಹೇಳಿತಿರೋದು. ಸೊ ನಾನಂತೂ ತುಂಬ ಅಂದರೆ ತುಂಬ ನೋಡಿ ಶಾಕ್ ಆದೆ, ಒಂಥರ ಸ್ಟನ್ ಆದೆ ಅಂತ ಹೇಳಬೇಕು. ಆ ಥರ ಇತ್ತು. ಧನಂಜಯ್ ಅವರು ಒಂಥರ ಫಸ್ಟ್ ಫಿಲಮ್ ಅಂತ ಅನ್ನಿಸ್ತಾ ಇಲ್ಲ, ಒಂಥರ ಏನೋ 2-3 ಫಿಲಮ್ ಮಾಡಿರೋ ಥರ ಕಾಣಿಸ್ತಿದೆ. ಆ ಥರ ಕೊಟ್ಟಿರೋದು ಟೀಸರು. ಅಂದರೆ ನಾನು ಏನು ಹೇಳಬೇಕು ಅಂತಂದರೆ, ಇವರು ಪ್ರೆಸ್ ಮೀಟ್ ಮಾಡಿದ್ರು, ಅದ್ರದ್ದು ನಾನು ನೋಡಿದೆ ವಿಡಿಯೋ. ಅದರಲ್ಲೇ ಆಲ್ಮೋಸ್ಟ್ ಅಲ್ಲಿ ಒಂದು ಸ್ವಲ್ಪ ಸ್ಟೋರಿನ ಬಿಟ್ಕೊಟ್ಬಿಟ್ರು. ಆ ಸ್ಟೋರಿನ ಬಿಟ್ಕೊಡಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಜನ ಈಗ ಆಲ್ಮೋಸ್ಟ್ ಅಲ್ಲಿ ಟೀಸರ್ ನೋಡ್ಕೊಂಡೇ ಜಡ್ಜ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಆದರೆ ಟೀಸರ್ ವಿಚಾರಕ್ಕೆ ಬರೋದಾದರೆ ಗ್ರಾಫಿಕ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಯಾಕೆ ಅಂತಂದರೆ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವ್ರದ್ದೇ ಗ್ರಾಫಿಕ್ಸ್ ಇರೋದ್ರಿಂದ. ನಿಮಗೆ ಗೊತ್ತಿರೋದೇ ರಾಜ ಸಾಬಿಗೂ ಚೆನ್ನಾಗಿ ಮಾಡಿದರು, ಗ್ರಾಫಿಕ್ಸು ವಿಜುವಲಿ ಚೆನ್ನಾಗಿ ತೋರಿಸಿದ್ರು, ಸೆಟ್ ವರ್ಕು ಕೂಡ ಚೆನ್ನಾಗಿದೆ ಈ ಮೂವಿಲಿ. ಎಲ್ಲೋ ನಿಮಗೆ ಡೌನ್ ಅಂತ ಅನ್ಸೋದೇ ಇಲ್ಲ. 100% ವಿಜುವಲಿ ಸಖತ್ತಾಗಿ ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ. ಟೀಸರಲ್ಲೇ ಒಂದು ಒಳ್ಳೆ ಸಖತ್ತಾಗಿ ಕಾಣಿಸ್ತಿದೆ ಅಂತ ಹೇಳಬೇಕು. ಅದಾದಮೇಲೆ
ಗಣೇಶ್ ಅವರ ಲುಕ್ಕು ತುಂಬ ಅಂದರೆ ತುಂಬ ಡಿಫ್ರೆಂಟಾಗೇ ಇದೆ. ಫಾರ್ ದಿ ಫಸ್ಟ್ ಟೈಮ್ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ನಮಗೊಂದು ಸ್ವಲ್ಪ ಟೈಮ್ ಬೇಕು. ಯಾಕೆ ಅಂತಂದರೆ ಫಾರ್ ದಿ ಫಸ್ಟ್ ಟೈಮ್ ನಾವು ಆ ಕ್ಯಾರೆಕ್ಟರ್ ನೋಡ್ತಿರೋದ್ರಿಂದ ನಮಗೆ ಆ ಚಾಕ್ಲೇಟ್ ಬಾಯ್ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ. ನನಗೆ ಗೊತ್ತಿರೋಂಗೆ ಇದು ಡಬಲ್ ಶೇಡಲ್ಲಿ ಬರ್ಬೋದು. ಹೆಂಗೆ ಮಗಧೀರ ಫಿಲಮಲ್ಲಿ ಪ್ರೆಸೆಂಟು ಪಾಸ್ಟಲ್ಲಿ ನಡೆಯೋಂಥ ಸ್ಟೋರಿನೇ ಅವ್ರೇನು ಕತ್ತಿ ಇಟ್ಕೊತಾರೆ ಆ ಸ್ಟೋರಿ, ಏನು ಪ್ರೆಸೆಂಟಲ್ಲಿ ಕತ್ತಿ ಹಿಂಗೆ ಇಟ್ಕೊಂಡಿರ್ತಾರೆ ಅದು ಪ್ರೆಸೆಂಟಲ್ಲಿ ಮತ್ತು ಪಾಸ್ಟಲ್ಲಿ ಎರಡರಲ್ಲಿ ನಡೆಯೋ ಅಂಥ ಸ್ಟೋರಿ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ಪಾರ್ಟ್ಸ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ಪಾರ್ಟ್ 1 ಪಾರ್ಟ್ 2 ಅಂತ 100% ಸ್ಟೋರಿಗೆ ಅದು ನೀಡಿದರೆ 100% ಮಾಡಿ, ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗ್ಬೇಡಿ. ಒಂಥರ ವಿಷುವಲ್ ಟ್ರೀಟು ಸಖತ್ತಾಗಿ ಇರುತ್ತೆ ಅಂತ ಅನ್ನಿಸ್ತೈತೆ. ಪ್ಯಾನ್ ಇಂಡಿಯಾ ರೇಂಜಿಗೆ ಲಾಂಚ್ ಆಗ್ತಿದೆ 3 ಲ್ಯಾಂಗ್ವೇಜಲ್ಲಿ. ನನಗಿದ್ರ ಸಾಧಕ್ ಹೋಗಿಲ್ಲ ಮತ್ತು ರಂಗಯ್ಯ ರಘು ಅವ್ರು ಕಾಣಲಿಲ್ಲ. ಅದು ನೆಕ್ಸ್ಟ್ರಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಕ್ಟೋಬರಲ್ಲಿ ಬರ್ಬೋದು ಅಂತ ಹೇಳಿದ್ದಾರೆ. ಸೊ ಇದು ನನಗೆ ಖುಷಿ ಪಟ್ಟಿದ್ದು. ಯಾಕೆ ಅಂತಂದರೆ ಎಷ್ಟು ಬೇಗ ಅನೌನ್ಸ್ಮೆಂಟ್ ಮಾಡಿ ಎಷ್ಟು ಬೇಗ ಶೂಟಿಂಗ್ ಮುಗಿಸಿ, ಇಷ್ಟು ಬೇಗ ಶೂಟಿಂಗ್ ಮುಗಿಸಿಲ್ಲ, ಇನ್ನೊಂದು ಸ್ವಲ್ಪ ಬಾಕಿ ಇದೆ, ಆದರೆ ಎಷ್ಟು ಬೇಗ ಡೇಟ್ ಅನೌನ್ಸ್ಮೆಂಟ್ ಮಾಡಿ ಬರ್ತಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ, ಇದು ಖುಷಿ ಪಡಬೇಕು, ಎಲ್ಲ ನೋಡಿ ಕಲಿಬೇಕು ಅಂತ ಹೇಳ್ತೀನಿ. ಗಣೇಶ್ ಅವರ ಫಿಲಮ್ಸಿಗೆ ಕ್ರೇಜೇ ಬೇರೆ ಇದೆ. ಯಾಕೆ ಅಂತಂದರೆ ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡುವಂಥ ಹೀರೋ ಪ್ರೆಸೆಂಟಲ್ಲಿ ನನಗೆ ಗೊತ್ತಿರೋಂಗೆ ಗಣೇಶ್ ಅವರು ಒಬ್ಬರೇ ಇರೋದು, ಒನ್ ಆ್ಯಂಡ್ ಓನ್ಲಿ ಗಣೇಶ್ ಅವ್ರು ಮಾತ್ರ. ಸೊ ಅದಕ್ಕೋಸ್ಕರ ಗಣೇಶ್ ಅವರ ನ್ಯೂ ಲುಕ್ ನೋಡಿ ಖುಷಿ ಆಯಿತು. ಆದರೆ ಅವರ ಲುಕ್ ಇನ್ನೂ ಒಂಚೂರು ಚೆನ್ನಾಗಿರ್ಬೋದಾಗಿತ್ತು ಅಂತ ಅನ್ನಿಸ್ತು. ಇದೊಂದು ಚೇಂಜು ನನಗೆ ಗೊತ್ತಿರೋಂಗೆ. ನಿಮಗೆ ನೋಡೋ ಅಂದಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ.